ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತದ ಮಿಸೈಲ್ ಕ್ಷೇತ್ರ ಮತ್ತಷ್ಟು ವಿಸ್ತಾರಗೊಂಡಿದೆ. ಈಗಾಗಲೇ ಸೂಪರ್ಸಾನಿಕ್, ಬ್ಯಾಲಿಸ್ಟಿಕ್, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಸೇರಿದ ಹಾಗೆ ಶಾರ್ಟ್ ಹಾಗೂ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ಹೊಂದಿರೋ ಭಾರತದ ಬತ್ತಳಿಕೆಗೆ ಈಗ ಹೈಪರ್ಸಾನಿಕ್ ಮಿಸೈಲ್ ಕೂಡ ಸೇರ್ಪಡೆ ಆಗ್ತಾ ಇದೆ. ಇದೇ ಗಣರಾಜ್ಯೋತ್ಸವದ ದಿನ ಈ ಹೈಪರ್ಸಾನಿಕ್ ಮಿಸೈಲ್ ಅನ್ನ ಜಗತ್ತಿಗೆ ಪರಿಚಯ ಮಾಡಿಕೊಡೋದಕ್ಕೆ ಭಾರತ ಸಿದ್ಧ ಆಗಿದೆ. ಹಾಗಾದ್ರೆ ಏನಿದು ಹೈಪರ್ಸಾನಿಕ್ ಮಿಸೈಲ್? ಇದು ಹೇಗೆ ಚೈನಾದ ಥ್ರೆಟ್ ಅನ್ನ ದೂರ ಇಡುತ್ತೆ? ಈ ಮಿಸೈಲ್ ಬಗ್ಗೆ ಅಮೆರಿಕ ಕೂಡ ಒಂದು ಕಣ್ಣಿಟ್ಟಿರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಬಾರಿಯ ಗಣರಾಜ್ಯೋತ್ಸವ ವಿಶೇಷವಾಗಿ ಕಾಣ್ತಾ ಇದೆ. ಅಮೆರಿಕಾದ ಧಮಕಿ, ಟ್ಯಾರಿಫ್ಗಳ ನಡುವೆ ಕೂಡ ಯುರೋಪಿಯನ್ ಯೂನಿಯನ್ ಜೊತೆ ಭಾರತ ಅತಿ ದೊಡ್ಡ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇದೆ. ಹಾಗೆ ಯುರೋಪಿಯನ್ ಯೂನಿಯನ್ನ ನಾಯಕರಾದ ಆಂಟೋನಿಯಾ ಕೋಸ್ಟಾ, ಉರ್ಸುಲಾ ವಾಂಡರ್ಲೆನ್ ಸೇರಿದ ಹಾಗೆ ಸಾಕಷ್ಟು ನಾಯಕರು ಗಣರಾಜ್ಯೋತ್ಸವದ ಅತಿಥಿಗಳಾಗಿ ಭಾರತಕ್ಕೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ಭಾರತ ಮತ್ತು ಯುರೋಪ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳಲಿದೆ. ಹಾಗೆ ಗಣರಾಜ್ಯೋತ್ಸವದಲ್ಲಿ ಭಾರತ ಏರ್ಕ್ರಾಫ್ಟ್ ಕ್ಯಾರಿಯರ್ ಕಿಲ್ಲರ್ ಅಂತ ಕರೆಸಿಕೊಳ್ಳುವ ಹೈಪರ್ಸೋನಿಕ್ ಮಿಸೈಲ್ ಕೂಡ ಆಗಿರುವ ಲಾಂಗ್ ರೇಂಜ್ ಆಂಟಿಶಿಪ್ ಮಿಸೈಲ್ ಅನ್ನು ಪ್ರದರ್ಶನಕ್ಕಿಡುವುದಕ್ಕೆ ಮುಂದಾಗಿದೆ. ಗೆಳೆಯರೆ, ಭಾರತಕ್ಕೆ ಇದುವರೆಗೆ ತನ್ನದೇ ಆದ ಅತ್ಯಾಧುನಿಕ ಹಾಗೂ ಅತ್ಯಂತ ಶಕ್ತಿಶಾಲಿ ಸ್ವದೇಶಿ ಯುದ್ಧ ವಿಮಾನವನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಎಷ್ಟು ಸತ್ಯನೋ, ಮಿಸೈಲ್ ಶಕ್ತಿಯಲ್ಲಿ ಭಾರತ ಅಮೆರಿಕ, ರಷ್ಯಾ ಹಾಗೂ ಚೈನಾಗಳಿಗೆ ಸರಿಸಮಾನವಾಗಿ ನಿಂತಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ನಮ್ಮಲ್ಲಿರುವ ಅಗ್ನಿ, ಪೃಥ್ವಿ, ಬ್ರಹ್ಮೋಸ್, ಆಕಾಶ್, ಪಿನಾಕ ಸೇರಿದಂತೆ ಭಾರತದಲ್ಲಿ ನಿರ್ಮಾಣ ಆಗಿರುವ ಮಿಸೈಲುಗಳು ಜಗತ್ತನ್ನು ಬೆಚ್ಚಿ ಬೀಳಿಸ್ತಾ ಇವೆ. ಅಷ್ಟೇ ಅಲ್ಲದೆ ಪಿನಾಕ, ಆಕಾಶ್ ಹಾಗೂ ಬ್ರಹ್ಮೋಸ್ ಮಿಸೈಲ್ಗಳಿಗೆ ವಿದೇಶಗಳಿಂದ ಕೂಡ ಭಾರಿ ಬೇಡಿಕೆ ಬರ್ತಾ ಇದೆ. ಭಾರತ ಅವುಗಳನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೆ. ಸೊ ಭಾರತ ಮಿಸೈಲ್ ಶಕ್ತಿಯಲ್ಲಿ ಜಾಗತಿಕ ಶಕ್ತಿಗಳಿಗೆ ಸರಿಸಮಾನವಾಗಿ ನಿಲ್ತಿರೋ ಹೊತ್ತಲ್ಲೇ ಭಾರತದ DRDO ಇನ್ನಷ್ಟು ಮತ್ತಷ್ಟು ಮಿಸೈಲ್ಗಳನ್ನು ಪರೀಕ್ಷೆ ಮಾಡ್ತಾ ಹೋಗ್ತಾ ಇದೆ. ಈಗಾಗಲೇ ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ ಪರೀಕ್ಷೆ ಕೂಡ ನಡೆದಿದ್ದು, ಅದರ ಜೊತೆ ಹೈಪರ್ಸೋನಿಕ್ ಕ್ರೂಸ್ ಮಿಸೈಲ್ ಕೂಡ ಸಿದ್ಧ ಆಗಿದೆ. ಈಗ ಲಾಂಗ್ ರೇಂಜ್ ಆಂಟಿಶಿಪ್ ಮಿಸೈಲ್ ಒಂದು ಸಂಪೂರ್ಣವಾಗಿ ಸಿದ್ಧಗೊಂಡಿದ್ದು, ಅದನ್ನು ಗಣರಾಜ್ಯೋತ್ಸವದಲ್ಲಿ ಪ್ರದರ್ಶನಕ್ಕೆ ಇಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೂ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಶನ್ ನಿಮಗಿದೆ. 7 ಸ್ಯಾಂಡ್ಸ್ ಟೂರಿಸಂ ಇದೇ ಮಾರ್ಚ್ 8ನೇ ತಾರೀಕು ಗುಜರಾತ್ ಮತ್ತು ಮಧ್ಯಪ್ರದೇಶಗಳ 4 ಜ್ಯೋತಿರ್ಲಿಂಗಗಳ ಯಾತ್ರೆಯನ್ನು ಆಯೋಜಿಸಿದೆ. ಈ ಯಾತ್ರೆಯಲ್ಲಿ ಮಹಾಕಾಳೇಶ್ವರ, ಓಂಕಾರೇಶ್ವರ, ಮಮಲೇಶ್ವರ, ಸೋಮನಾಥ, ನಾಗೇಶ್ವರ ಜ್ಯೋತಿರ್ಲಿಂಗ ಸೇರಿದ ಹಾಗೆ ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ಪೋರ್ಬಂದರ್, ಭಾವನಗರ್, ನಿಷ್ಕಳಂಕ ಮಹಾದೇವ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಅಕ್ಷರಧಾಮಗಳಿಗೆ ಕರ್ಕೊಂಡು ಹೋಗ್ತಾರೆ. 8 ರಾತ್ರಿ ಮತ್ತು 9 ದಿನಗಳ ಪ್ರವಾಸ ಇದಾಗಿದ್ದು, ಈ ಪ್ರವಾಸವನ್ನು ನೀವು ಕೇವಲ 53,700 ರೂಪಾಯಲ್ಲಿ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಪ್ಯಾಕೇಜಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲಲ್ಲಿ ಸ್ಟೇ ಇರುತ್ತೆ, ಊಟ ತಿಂಡಿ ವ್ಯವಸ್ಥೆಗಳಿರುತ್ತವೆ, VIP ದರ್ಶನ ಇರುತ್ತೆ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಕೊಡ್ತಾರೆ, ಆಟೋ ಚಾರ್ಜ್ಗಳನ್ನು ಕೂಡ ಅವರೇ ನೋಡ್ಕೋತಾರೆ. ಜೊತೆಗೆ 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಅನ್ನು ಕೂಡ ನಿಮಗಲ್ಲಿ ಒದಗಿಸಲಾಗುತ್ತೆ. ನೆನಪಿಡಿ, ಈ ಯಾತ್ರೆ ಮಾರ್ಚ್ 8ನೇ ತಾರೀಕು ಆರಂಭ ಆಗುತ್ತೆ. ಕೆಲವು ಸೀಟುಗಳು ಲಭ್ಯ ಇವೆಯಂತೆ. ಆಸಕ್ತರು 7022848666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡ್ಕೊಳ್ಳಿ. ಈ ಮಿಸೈಲ್ನ ವಿಶೇಷತೆಗಳೇನು ಅನ್ನೋದನ್ನ ನೋಡೋದಾದ್ರೆ, ಇದು ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ನ ಕೇಪಬಿಲಿಟಿಯನ್ನು ಹೊಂದಿದೆ. ಅಂದ್ರೆ ಇದರಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗೂ ಕ್ರೂಸ್ ಮಿಸೈಲ್ಗಳಲ್ಲಿನ ಸಾಕಷ್ಟು ಟೆಕ್ನಾಲಜಿಗಳನ್ನ ಅಳವಡಿಸಲಾಗಿರುತ್ತೆ. ಇವು ಅತಿ ಕಡಿಮೆ ಎತ್ತರದಲ್ಲಿ ಹಾರುತ್ತವೆ. ಮಾರ್ಗ ಮಧ್ಯದಲ್ಲೇ ಮ್ಯಾನ್ಯೂರಿಂಗ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇದರಿಂದ ಈ ಮಿಸೈಲ್ ಅನ್ನ ಶತ್ರುಗಳ ರಡಾರ್ ಗುರುತಿಸೋದು ತುಂಬಾನೇ ಕಷ್ಟ ಆಗುತ್ತೆ. ಇದರ ಜೊತೆ ಈ ಮಿಸೈಲ್ 10 ಮ್ಯಾಕ್ ಸ್ಪೀಡ್ ಅನ್ನು ಅಚೀವ್ ಮಾಡುತ್ತೆ. ಹಾಗೇನೆ ವಿವಿಧ ಹಂತಗಳಲ್ಲಿ ಇದರ ಗತಿಯನ್ನ ಬದಲಿಸುವ ಸಂದರ್ಭಗಳಲ್ಲಿ ಕೂಡ ಮ್ಯಾಕ್ 5 ಸ್ಪೀಡ್ ಅನ್ನ ಇದು ಮೇಂಟೈನ್ ಮಾಡುತ್ತೆ. ಇನ್ನು ಈ ಮಿಸೈಲ್ ಅಲ್ಲಿ ಕನ್ವೆನ್ಷನಲ್ ಆಂಟಿಶಿಪ್ ವಾರ್ ಹೆಡ್ ಗಳನ್ನ ಕ್ಯಾರಿ ಮಾಡಬಹುದು. ಇದು ಎಂಥದ್ದೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ಕೂಡ ಸಮುದ್ರದಲ್ಲಿ ಮುಳುಗಿಸುವ ಶಕ್ತಿಯನ್ನ ಹೊಂದಿದೆ. ಅದರ ಜೊತೆ ಸ್ಪೀಡ್ ಬೋಟುಗಳು, ಡೆಸ್ಟ್ರಾಯರ್ ಗಳನ್ನು ಕೂಡ ಈ ಮಿಸೈಲ್ ಈಸಿಯಾಗಿ ಟಾರ್ಗೆಟ್ ಮಾಡಿಕೊಳ್ಳುತ್ತೆ. ಹಾಗೇನೆ ಇದರಲ್ಲಿ ಆಕ್ಟಿವ್ ರಡಾರ್ ಹೋಮಿಂಗ್ ARH ಅನ್ನು ಅಳವಡಿಸಿರ್ತಾರೆ. ಇದು ಶತ್ರುಗಳ ಹಡಗುಗಳನ್ನ ಗುರುತಿಸೋದಕ್ಕೆ ಹಾಗೂ ಎಂಥದ್ದೇ ವಾತಾವರಣದಲ್ಲೂ ಅವುಗಳನ್ನ ಟ್ರ್ಯಾಕ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ARH ಅನ್ನ DRDO
ಬ್ರಹ್ಮೋಸ್ ಮಿಸೈಲ್ ಟೆಕ್ನಾಲಜಿಯಿಂದ ಬಳಸಿಕೊಂಡಿದೆ. ಇದರ ಜೊತೆಗೆ ಈ ಮಿಸೈಲ್ ಅಲ್ಲಿ ಇಮೇಜಿಂಗ್ ಇನ್ಫ್ರಾರೆಡ್ ಗೈಡೆನ್ಸ್ IIR ಅನ್ನು ಕೂಡ ಅಳವಡಿಸಿದ್ದಾರೆ. ಈ IIR ಅನ್ನೋದು ಎಂಥದ್ದೇ ವಾತಾವರಣದಲ್ಲೂ ಶತ್ರುಗಳ ವಿಮಾನ ವಾಹಕಗಳನ್ನ ಅದರ ಸುತ್ತ ಎಷ್ಟೇ ಡೆಸ್ಟ್ರಾಯರ್ಗಳು ಫ್ರಿಗೇಟುಗಳಿದ್ರೂ ಕೂಡ ನಿಖರವಾಗಿ ಗುರುತಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಈ IIR ಅನ್ನ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ನಿಂದ ಎರವಲು ಪಡೆಯಲಾಗಿದೆ. ಹಾಗೆಯೇ ಇದರಲ್ಲಿ ಭಾರತದಲ್ಲೇ ನಿರ್ಮಾಣ ಮಾಡಲಾಗಿರುವ ಒಂದಷ್ಟು ಸೆನ್ಸಾರ್ಗಳನ್ನು ಅಳವಡಿಸಿದ್ದಾರೆ. ಇದು ಮೂವಿಂಗ್ ಟಾರ್ಗೆಟ್ ಅನ್ನ ಕರಾರುವಾಕ್ಕಾಗಿ ಗುರುತಿಸೋದಕ್ಕೆ, ಅದರ ಮೇಲೆ ದಾಳಿ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ನು ಈ ಮಿಸೈಲ್ ಅನ್ನ 2 ಸ್ಟೇಜ್ ಸಾಲಿಡ್ ಪ್ರೊಪೆಲೆಂಟ್ ಡಿಸೈನ್ ನಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಮೊದಲ ಹಂತದಲ್ಲಿ ಇದು ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ. ಕೆಲ ಸಮಯದ ನಂತರ ಅದು ಮಿಸೈಲ್ ನಿಂದ ಡಿಟ್ಯಾಚ್ ಆಗುತ್ತೆ. ಹಾಗೆಯೇ ಎರಡನೇ ಹಂತದಲ್ಲಿ ಇದು ಹೈಪರ್ಸಾನಿಕ್ ಸ್ಪೀಡ್ ಅನ್ನ ಪಡ್ಕೊಳ್ಳುತ್ತೆ. ಇನ್ನು ಈ ಮಿಸೈಲ್ ನ ಮಧ್ಯಭಾಗ ಮ್ಯಾನವರಬಿಲಿಟಿ ಹಾಗೂ ಫ್ಲೈಟ್ ಕಂಟ್ರೋಲ್ಗೆ ಸಹಾಯ ಮಾಡುವಂತೆ ನಿರ್ಮಾಣ ಆಗಿದೆ. ಇಂಥ ಮಿಸೈಲ್ ಅನ್ನ ಮೊದಲ ಬಾರಿಗೆ 2024 ನವೆಂಬರ್ 16ನೇ ತಾರೀಕು ಒಡಿಸ್ಸಾದ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಪರೀಕ್ಷೆ ಮಾಡಲಾಯಿತು. ಆ ಪರೀಕ್ಷೆಯಲ್ಲಿ ಮಿಸೈಲ್ ಸಂಪೂರ್ಣ ಯಶಸ್ಸನ್ನು ಕೂಡ ಪಡ್ಕೊಳ್ತು. ಈಗ ಅದನ್ನು ನೌಕಾಪಡೆಗೆ ಸೇರಿಸಿಕೊಳ್ಳುವ ಕಾಲ ಹತ್ತಿರ ಬಂದಿದ್ದು, ಈ ಬಾರಿಯ ಗಣರಾಜ್ಯೋತ್ಸವದ ನಂತರ ಈ ಮಿಸೈಲ್ನ ಶಕ್ತಿ ಸಂಪೂರ್ಣವಾಗಿ ಭಾರತಕ್ಕೆ ಲಭ್ಯ ಆಗತ್ತೆ. ಇನ್ನು ಈ ಮಿಸೈಲ್ ಭಾರತಕ್ಕೆ ಯಾಕೆ ಅತ್ಯಂತ ಮಹತ್ವದ್ದಾಗಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ನಮಗಿಲ್ಲಿ ಕಾಣೋದು ಭಾರತದ ಕರಾವಳಿ. ಭಾರತ ಅನ್ನೋದೊಂದು ಪರ್ಯಾಯ ದ್ವೀಪ. ಅಂದ್ರೆ ಒಂದು ಕಡೆ ಭೂಮಿ ಹಾಗೂ 3 ಕಡೆ ನೀರಿನಿಂದ ಸುತ್ತುವರಿಯಲ್ಪಟ್ಟಿರುವ ಭಾರತ ಸರಿಸುಮಾರು 11,098 ಕಿಲೋಮೀಟರ್ನಷ್ಟು ಕರಾವಳಿ ತೀರವನ್ನು ಹೊಂದಿದೆ. ಇದನ್ನು ನಾವು ಕಾಪಾಡ್ಕೋಬೇಕು ಅಂದ್ರೆ ಅದಕ್ಕೆ ಬಲಿಷ್ಠ ನೌಕಾಪಡೆಯ ಅಗತ್ಯ ಇರುತ್ತೆ. ಆದ್ರೆ ಚೈನಾ ಹಾಗೂ ಅಮೆರಿಕಾಗಳಿಗೆ ಹೋಲಿಸ್ಕೊಂಡ್ರೆ ಭಾರತದ ನೌಕಾಪಡೆ ತುಂಬಾ ಬಲಿಷ್ಠ ಅಂತೇನು ಅನ್ಸೋದಿಲ್ಲ. ನಾವು ದಕ್ಷಿಣ ಏಷ್ಯಾದಲ್ಲಿ ಅತಿ ಬಲಿಷ್ಠ ನೌಕಾಪಡೆಯನ್ನ ಹೊಂದಿದೀವಿ ಅನ್ನೋದು ನಿಜ. ಆದ್ರೆ ಚೈನಾದ ನೌಕಾಪಡೆಯಲ್ಲಿರುವಷ್ಟು ಯುದ್ಧ ನೌಕೆಗಳು, ಸಬ್ಮರಿನ್ಗಳು, ಡೆಸ್ಟ್ರಾಯರ್ಗಳು, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ನಮ್ಮಲ್ಲಿಲ್ಲ. ಹೀಗಾಗಿ ಚೈನಾ ವೆಸಲ್ಸ್ ದೃಷ್ಟಿಯಿಂದ ಭಾರತಕ್ಕಿಂತ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಅವ್ರ ಹತ್ರ ಯುದ್ಧ ಹಡಗುಗಳು ಹೆಚ್ಚಿವೆ ಅಂದಾಗ ನಾವು ಅವುಗಳನ್ನ ನಾಶ ಮಾಡೋ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕಾಗತ್ತೆ. ಹೀಗಾಗಿನೇ ಭಾರತ ಚೈನಾಗೆ ಟಕ್ಕರ್ ಕೊಡೋ ನಿಟ್ಟಲ್ಲಿ ಈ ಮಿಸೈಲ್ಗಳನ್ನ ಅಭಿವೃದ್ಧಿ ಪಡಿಸ್ಕೊಳ್ತಾ ಇದೆ. ಹಾಗೇನೆ ಸಬ್ಮರಿನ್ ಹಂಟರ್ಗಳನ್ನ ಕೂಡ ಖರೀದಿ ಮಾಡಿದೆ. ಇಲ್ಲಿ ಎರಡೂ ಕೂಡ ಚೈನಾದ ಉಪಟಳವನ್ನ ಹಿಂದೂ ಮಹಾಸಾಗರದಲ್ಲಿ ತಡೆಯೋದಿಕ್ಕೆ ಭಾರತಕ್ಕೆ ದೊಡ್ಡ ಶಕ್ತಿಯನ್ನ ಕೊಡ್ತಾ ಇವೆ. ಚೈನಾದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಭಾರತದಿಂದ 1,500 ಕಿಲೋಮೀಟರ್ಗಳಷ್ಟು ದೂರದಲ್ಲೇ ತಡೆಯೋದಿಕ್ಕೆ ಸಹಾಯ ಮಾಡುತ್ತವೆ. ಗೆಳೆಯರೆ, ಇದು ಹೇಗೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂದ್ರೆ ನೀವು ಈ ಮ್ಯಾಪ್ ಅನ್ನು ಸ್ವಲ್ಪ ಗಮನಿಸಬೇಕು. ಇದು ಭಾರತದ ಪೂರ್ವ ಕರಾವಳಿ ತೀರದ ಮ್ಯಾಪ್. ಇಲ್ಲಿ ಭಾರತದ ಅಂಡಮಾನ್ ನಿಕೋಬಾರ್ ದ್ವೀಪಗಳಿವೆ. ಈ ದ್ವೀಪ ಮತ್ತು ಭಾರತದ ನಡುವಿನ ದೂರ ಹೆಚ್ಚು ಅಂದ್ರೆ 1,300 ಕಿಲೋಮೀಟರ್. ಇಲ್ಲಿ ಈ ಮಿಸೈಲ್ 1,500 ಕಿಲೋಮೀಟರ್ಗಳಷ್ಟು ದೂರ ಆಕ್ರಮಿಸುತ್ತೆ. ಸೊ ಈ ಮಿಸೈಲ್ಗಳನ್ನ ಅಂಡಮಾನ್ ನಲ್ಲೂ ಇಟ್ಟು ಭಾರತದ ಮುಖ್ಯ ಭೂಮಿಯಲ್ಲೂ ಇಟ್ಟರೆ ಇಡೀ ಬಂಗಾಳ ಕೊಲ್ಲಿ ಭಾರತದ ಕಂಟ್ರೋಲ್ಗೆ ಬಂದುಬಿಡುತ್ತೆ. ಸೊ ಚೈನಾದ ಯಾವುದೇ ಯುದ್ಧ ನೌಕೆ ಇಲ್ಲಿ ನಮ್ಮ ವಿರುದ್ಧ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಈ ಮಿಸೈಲ್ ಭಾರತದ ಪೂರ್ವ ಕರಾವಳಿಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡುತ್ತೆ. ಹಾಗೆ ಪಶ್ಚಿಮಕ್ಕೆ ನಾವು ನೋಡೋದಾದ್ರೆ ಲಕ್ಷದ್ವೀಪಗಳು ಭಾರತದಿಂದ 440 ಕಿಲೋಮೀಟರ್ ದೂರದಲ್ಲಿವೆ. ಅಲ್ಲಿಂದ ಸುಮಾರು 1,500 ಕಿಲೋಮೀಟರ್ ದೂರವನ್ನ ನಾವಿಲ್ಲಿ ಕವರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಪಶ್ಚಿಮ ಕರಾವಳಿ ಅನ್ನೋದು ಭಾರತದ ಮುಖ್ಯ ಭೂಮಿಯಿಂದ ಸುಮಾರು 1,900 ಕಿಲೋಮೀಟರ್ಗಳಷ್ಟು ದೂರ ಅತ್ಯಂತ ಸೇಫ್ ಅನ್ನಿಸ್ಕೊಳ್ಳುತ್ತೆ. ಇದರ ಜೊತೆ ಭಾರತದ ಗುಜರಾತಲ್ಲಿ ಮಿಸೈಲ್ಗಳನ್ನಿಟ್ಟರೆ ಕರಾಚಿ ಪೋರ್ಟಲ್ಲಿರೋ ಯಾವ ಹಡಗು ಕೂಡ ಅಲ್ಲಿಂದ ಅಲ್ಲಾಡೋದಿಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಈ ಮಿಸೈಲ್ಗಳು ಪಾಕ್ಗೆ ದೊಡ್ಡ ಮಟ್ಟದಲ್ಲಿ ಭಯವನ್ನು ಹುಟ್ಟಿಸ್ತಾ ಇವೆ. ಇನ್ನು ಈ ಭಾಗದಲ್ಲಿ ಅಮೆರಿಕದ ಹಡಗುಗಳು ಸಂಚರಿಸುತ್ತವೆ. ಹಿಂದೂ ಮಹಾಸಾಗರದಲ್ಲಿ ಡಿಯಾಗೋ ಗಾರ್ಸಿಯಾ ಇದೆಯಲ್ಲ, ಅಲ್ಲೂ ಅಮೆರಿಕದ ಬೇಸ್ ಇದೆ. ಅದು ಕೂಡ ಈ ಮಿಸೈಲ್ನ ವ್ಯಾಪ್ತಿಗೆ ಸಿಕ್ಕಿಬಿಡುತ್ತೆ. ನಮ್ಮ ಲಕ್ಷದ್ವೀಪದ ದಕ್ಷಿಣದ ತುದಿಯಿಂದ ಡಿಯಾಗೋ ಗಾರ್ಸಿಯಾ ಸುಮಾರು 1,400 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಸೊ ಈ ದ್ವೀಪ ಸಮೂಹ ಕೂಡ ಭಾರತದ ಲಾಂಗ್ ರೇಂಜ್ ಹೈಪರ್ಸೋನಿಕ್ ಮಿಸೈಲ್ನ ಹಿಡಿತಕ್ಕೆ ಸಿಗುತ್ತೆ. ಇಲ್ಲಿ ಭಾರತ ಯಾರ ಮೇಲೂ ದಾಳಿ ಮಾಡೋದಕ್ಕೆ ಅಂತ ತನ್ನ ಮಿಸೈಲ್ ಶಕ್ತಿಯನ್ನೇನು ಹೆಚ್ಚು ಮಾಡ್ಕೋತಾ ಇಲ್ಲ. ಬದಲಿಗೆ ಭಾರತದ ಮೇಲೆ ದಾಳಿ ಮಾಡುವ ಧೈರ್ಯ ಬೇರೆ ಯಾರಿಗೂ ಬರಬಾರದು ಅನ್ನೋ ಕಾರಣಕ್ಕೆ ಡೆಟರೆನ್ಸ್ಗಾಗಿ ಇದೆಲ್ಲವನ್ನ ಭಾರತ ಮಾಡ್ತಾ ಇದೆ. ಇನ್ನು ಈ ರೀತಿಯ ಮಿಸೈಲುಗಳು ಭಾರತದಲ್ಲಿ ಮಾತ್ರ ಇವೆಯಾ? ಖಂಡಿತ ಇಲ್ಲ. ಚೈನಾ ಈ ರೀತಿಯ ಮಿಸೈಲ್ಗಳನ್ನು ಇಟ್ಕೊಂಡಿದೆ. ಅವರ ಬಳಿ DF-21D ಅನ್ನೋ ಮಿಸೈಲ್ ಇದೆ. ಅದು ಮ್ಯಾಕ್ 10 ಸ್ಪೀಡನ್ನು ಹೊಂದಿದ್ದು 1,500 ಕಿಲೋಮೀಟರ್ ರೇಂಜನ್ನು ಅದು ಕೂಡ ಹೊಂದಿದೆ. ಹಾಗೆಯೇ DM-26 4,000 ಕಿಲೋಮೀಟರ್ ರೇಂಜನ್ನು ಹೊಂದಿದ್ರೆ
DF-17 2,500 ಹಾಗೂ DF-27 8,000 ಕಿಲೋಮೀಟರ್ ರೇಂಜನ್ನು ಹೊಂದಿರುವುದಾಗಿ ಚೈನಾ ಹೇಳ್ಕೊಳ್ಳುತ್ತೆ. ಇನ್ನು ರಷ್ಯಾದ ಬಳಿ ಇರೋ ಜಿರ್ಕಾನ್ ಮಿಸೈಲ್ ಕೂಡ ಹೈಪರ್ಸಾನಿಕ್, ಆಂಟಿ ಸಬ್ಮರಿನ್ ಹಾಗೂ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಡೆಸ್ಟ್ರಾಯ್ ಮಾಡಬಲ್ಲ ಮಿಸೈಲ್ ಆಗಿದೆ. ಇದು ಸುಮಾರು 1,000 ಕಿಲೋಮೀಟರ್ ರೇಂಜ್ ಅನ್ನ ಹೊಂದಿದೆ. ಅಮೆರಿಕ ಕೂಡ ಈ ರೀತಿಯ ಮಿಸೈಲ್ ಅನ್ನ ಹೊಂದಿದೆ ಅಂತ ಹೇಳಲಾಗುತ್ತೆ. ಇನ್ನು ಭಾರತ ತನ್ನ ಬತ್ತಳಿಕೆಗೆ ಹೈಪರ್ಸಾನಿಕ್ ಮಿಸೈಲ್ ಅನ್ನ ಸೇರ್ಪಡೆ ಮಾಡಿಕೊಳ್ತಾ ಇರೋದು ನಿಜಕ್ಕೂ ಒಂದು ದೊಡ್ಡ ಸಾಧನೆನೇ. ಈಗ ಈ ಮಿಸೈಲ್ ಗಣರಾಜ್ಯದ ದಿನ ಸಾರ್ವಜನಿಕ ಪ್ರದರ್ಶನಕ್ಕೆ ಬರಲಿದೆ. ಇದು ಗೆಳೆಯರೆ ಭಾರತದ ಲಾಂಗ್ ರೇಂಜ್ ಆಂಟಿಶಿಪ್ ಹೈಪರ್ಸಾನಿಕ್ ಮಿಸೈಲ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.